Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನೇಲಿ ನಡೀತಿರೋದನ್ನೆಲ್ಲ ನೋಡಿದ್ರೆ ಅವಳಿಗೆ ಮದ್ವೆ ಆಗಕ್ಕಾದ್ರೂ ಹೇಗ್ ಮನ್ಸು ಬರುತ್ತೆ? ನಮ್ಮ ಮನೆಯವ್ರ ಬಗ್ಗೆನೇ ಅಷ್ಟು ಕೆಟ್ಟಾಗಿ ಮಾತಾಡಿರೋರ್ ಮನೆಗೆ ಸೊಸೆಯಾಗಿ ಹೋಗ್ತಾಳ? ಅವಳಿಗೂ ನಮ್ಮ ಹಾಗೆ ಮನೆಯವ್ರ ಬಗ್ಗೆ ತುಂಬಾ ಅಭಿಮಾನ ಇದೆ. ಹೇಗಾದರೂ ಮಾಡಿ ನಿಧಿನ ಇದೆಲ್ಲದರಿಂದ ಆಚೆ ತರಬೇಕು. ನಾನು ಟ್ರೈ ಮಾಡ್ತಾನೆ ಇದ್ದೀನಿ. ಅವಳನ್ನ ಆಚೆ ಹೋಗೋಣ ಅಂತಲೂ ಕರೆದೆ, ಆದರೆ ಅವಳು ಬರ್ತಾನೇ ಇಲ್ಲ. ಅವಳ ಮುಖದಲ್ಲಿ ನಗು ನೋಡಿ ಎಷ್ಟು ದಿನ ಆಯಿತು ಗೊತ್ತಾ? ಹೇಗಾದರೂ ಮಾಡಿ ಅವಳು ಇದನ್ನೆಲ್ಲ ಮರೆತು ಮುಂಚೆ ಥರ ನಗ್ನಗ್ತಾ ಇರೋ ಹಾಗಾಗಬೇಕು. ನಾನು ಹಾಗೆ ಮಾಡ್ತೀನಿ. ದೀಪಿಕಾ ಹೇಳ್ತಿರೋದು ನಿಜ. ದೀಪಿಕಾ, ನೀವು ಯಾವಾಗಲೂ ನಿಧಿ ಹಿಂದೆನೇ ಇರಿ. ಪ್ರತಿ ಸತಿ ಅವಳನ್ನ ನಗ್ಸೋಕ್ಕೆ ಪ್ರಯತ್ನ ಪಡಿ. ಅದಕ್ಕೆ ನಮ್ಮಿಂದ ಏನಾದರೂ ಆಗಬೇಕಿದ್ರೆ ಹೇಳು. ಅದಕ್ಕೆ ಆಗಿ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಆದರೆ ಅವಳೇ ನನ್ನ ಜೊತೆಲಿ ಸರಿಯಾಗಿ ಮಾತೇ ಆಡ್ತಾ ಇಲ್ಲ. ಆಚೆ ಹೋಗೋಣ ಬಾ ಅಂದರೂ ಅವಳು ಬರ್ತಾ ಇಲ್ಲ. ಅವಳಿಗೆ ಖುಷಿ ಆಗೋ ಹಾಗೆ ನಾವು ಮನೇಲೇ ಏನಾದರೂ ಮಾಡಬೇಕು. ಮನೇಲಿ ಎಲ್ಲರೂ ನಗ್ನಗ್ತಾ ಒಳ್ಳೆ ಮೂವಿ ನೋಡಬೇಕು, ಹರಟೆ ಹೊಡಿಬೇಕು, ಖುಷಿಯಿಂದ ಮಾತಾಡಬೇಕು. ನಿಧಿಗಿಷ್ಟ ಅಂತ ಇಡ್ಲಿ ಮಾಡಿದ್ದೀನಿ. ನೀವಿಬ್ಬರು ಅವಳಿಗೆ ಕೊಟ್ಟು ಅವಳ ಜೊತೆ ಒಂದು 5 ನಿಮಿಷ ಮಾತಾಡಿ ಆಮೇಲೆ ಹೊರಡಿ. ವೆರಿ ಗುಡ್. ಅದಕ್ಕೆ ಇದು ಆ್ಯಕ್ಚುಲಿ ಒಳ್ಳೆ ಐಡಿಯಾ. ನಾನು ಮತ್ತೆ ಬ್ರೋ ಅವಳ ಹತ್ರ ಮಾತಾಡ್ತೀವಿ. ನಾವು ಆಫೀಸಿಗೆ ಹೋದ್ಮೇಲೆ ನೀವು ದೀಪಿಕಾ ಅವಳ ಜೊತೆ ಸೇರಿ ಒಳ್ಳೆ ಮೂವಿ ನೋಡಿ, ಅವಳನ್ನ ಹೇಗಾದರೂ ಎಂಗೇಜ್ ಮಾಡಿ. ದೀಪಿಕಾ, ನಿನ್ನ ಐಡಿಯಾ ಚೆನ್ನಾಗಿದೆ, ನನಗಿಷ್ಟ ಆಯಿತು. ನಿಧಿಗೂ ಮೂವಿ ನೋಡಬೇಕು ಅಂದರೆ ತುಂಬ ಇಷ್ಟ. ಮೂವಿ ನೋಡಬೇಕಾದ್ರೆ ಸ್ನ್ಯಾಕ್ಸ್ ಬೇಕಲ್ವಾ? ನಾನು ಅದನ್ನು ರೆಡಿ ಮಾಡ್ತೀನಿ. ನೀನು ಅಷ್ಟರಲ್ಲಿ ಒಂದು ಒಳ್ಳೆ ಮೂವಿ ಸೆಲೆಕ್ಟ್ ಮಾಡಿರು, ಓಕೆನಾ? ಇದನ್ನ ಹೇಳಕ್ಕೆ ಇವಳೇ ಬೇಕಾ? ನಾನು ಯಾವಾಗಲೂ ಒಳ್ಳೆ ಐಡಿಯಾನೇ ಕೊಡೋದು. ನೀವು ಯಾವುದಕ್ಕೂ ಹೆದರಬೇಡಿ. ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಗೇನು ಆಗಲ್ಲ, ಏನಾಗಕ್ಕೂ ಬಿಡಲ್ಲ. ನನ್ನ ಪಾಪು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ ನಿಧಿ. ತುಳಸಿ ದೊಡ್ಡಮ್ಮ, ಸಮರ್ಥಣ್ಣ ಎಷ್ಟು ಒಳ್ಳೆಯವರು. ಅವ್ರ ಜೀವನದ ಬಗ್ಗೆನೂ ಅವ್ರು ಯೋಚನೆ ಮಾಡ್ತಿಲ್ಲ, ನನ್ನ ಜೀವನನ ಕಾಪಾಡ್ತಿದ್ದಾರೆ. ಅವರನ್ನ ಅರ್ಥ ಮಾಡ್ಕೊಳ್ದೆ ಇಷ್ಟು ದಿನ ಅವ್ರ ಮನಸ್ಸನ್ನ ತುಂಬ ನೋಯಿಸ್ಬಿಟ್ಟೆ. ನನಗೆ ಕ್ಷಮೆನೇ ಇಲ್ಲ. ಅವ್ರ ಋಣ ನಾನು ಹೇಗೆ ತೀರಿಸ್ಲಿ? ಏನಾಯ್ತು ನಮ್ಮ ಚಿನ್ಕುರುಳಿಗೆ? ಬೆಳಿಗ್ಗೆಯಿಂದ ಏನು ತಿಂದೇ ಇಲ್ವಂತೆ? ಎಷ್ಟೇ ತಿಂದರೂ ನನಗೆ ಯಾಕೆ ಹಸಿವಾಗ್ತಿದೆ ಅನ್ಕೋತಿದ್ದೆ. ಯಾಕಂದರೆ ನಮ್ಮ ಜೀವಕ್ಕೆ ಜೀವ ಆಗಿರೋ ತಂಗಿನೇ ತಿಂದಿಲ್ಲ. ಅವಳು ತಿಂದಿಲ್ಲ ಅಂದರೆ ನಮ್ಗೆ ಹಸಿವಾಗತ್ತೆ. ಅವಳ ಹತ್ರ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಬ್ರೋ, ಇನ್ನೇನು ಮತ್ತೆ? ನೀನು ಹೀಗೆ ಬೇಜಾರಾಗಿ ಕೂತಿದ್ರೆ ಮನೆಯೆಲ್ಲ ಕತ್ಲಲ್ಲಿದೆಯೇನೋ ಅನ್ಸುತ್ತೆ. ನಿನ್ನ ನಗುನೇ ಈ ಮನೆಗೆ ಬೆಳಕು ನಿಧಿ. ನೀನು ಯಾವಾಗಲೂ ಖುಷಿಯಾಗಿರ್ಬೇಕು. ನೋಡು, ನಿನಗಿದೆಲ್ಲ ಇಷ್ಟ ಅಂತ ಪೂರ್ಣಿ ಮಾಡಿಕೊಟ್ಟಿದ್ದಾಳೆ. ಎಲ್ಲಿ ಅನ್ನು ಬ್ರೋ, ಸಮರ್ಥಣ್ಣ ರಿಲೀಸ್ ವಿಷಯ ಏನಾಯಿತು? ಸಮರ್ಥ ಖಂಡಿತ ರಿಲೀಸ್ ಆಗ್ತಾನೆ. ಅದಕ್ಕೆಲ್ಲ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆ ನಾವು ಮಾಡ್ತಿದ್ದೀವಿ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಿಜವಾಗ್ಲೂ ಸಮರ್ಥಣ್ಣಂಗೆ ಬಿಡುಗಡೆ ಆಗುತ್ತೆ ಅಲ್ವಾ? ಏನು ಶಿಕ್ಷೆ ಆಗಲ್ಲ ಅಲ್ವಾ? ಅದೇಗೆ ಶಿಕ್ಷೆ ಆಗುತ್ತೆ? ಶಿಕ್ಷೆ ಆಗಕ್ಕೆ ಅವನೇನು ತಪ್ಪೇ ಮಾಡಿಲ್ವಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.